ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಏನು ಬಿಸಿಲಲ್ಲಿ ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವಾಗ ಟೈಮು ಒಂದು 8 ಗಂಟೆ ಆಗಿದೆ. ಸ್ವಲ್ಪ ಲೇಟಾಗಿ ಎದ್ದು ಬಂದಿದ್ದೀನಿ ನಾನು. ಜೀರಿಗೆ ನೀರು ಕುಡಿತಾ ಹಂಗೆ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಸೊ ವಿಟಮಿನ್ ಡಿ ಸಿಗುತ್ತೆ ಅಂತ ಎಲ್ಲ ಕೂತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತಂದರೆ, ಸೊ ನಾವು ಒಂದು ಬಿಸ್ನೆಸ್ ಮಾಡಿ ಲಾಸ್ ಆದ್ವಿ. ಸೊ ನಾವೇನು ಬಿಸ್ನೆಸ್ ಮಾಡಿದ್ವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಲಾಸ್ ಆಯಿತು, ಲಾಭ ಏನಾದರೂ ಬಂತಾ, ಸೊ ಯಾಕೆ ಲಾಸ್ ಆಯಿತು ಬಿಸ್ನೆಸ್ಸು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಮಿಸ್ ಮಾಡ್ದಿರ ಸ್ಕಿಪ್ ಮಾಡ್ತೀರಾ ಅಂತ ಕೇಳ್ತೀನಿ. ಯಾಕಂತಂದರೆ ಅವಾಗೇ ಅರ್ಥ ಆಗೋದು. ಸೊ ನಾವು ಬಿಸ್ನೆಸ್ಸು ಇದು ಹಳ್ಳಿಯಲ್ಲಿರೋದು, ನಾವು ಸ್ವಂತ ಮನೆ ಮಾಡಿಕೊಂಡು ಹಳ್ಳಿಗೆ ಬಂದ್ವಿ. ಸೊ ಇವಾಗ ಸ್ವಂತ ಮನೆ ಏನೋ ಆಯಿತು. ಸೊ ನನ್ನ ಹಸ್ಬೆಂಡ್ಗೆ ವರ್ಕ್ ಅಂದರೆ ಜಾಬ್ ಅಂದರೆ ಸ್ವಂತ ಅಂಗಡಿ ಇದೆ, ಅದನ್ನು ಅವ್ರ ತಮ್ಮಗೆ ಬಿಟ್ಕೊಟ್ರು. ಸೊ ಅವ್ನು ಮಾಡ್ಕೊಂಡು ಹೋಗ್ತಿದ್ದಾನೆ. ಬಟ್ ಏನು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಟ್ರೈ ಮಾಡಿದ್ರು. ಬಟ್ ಫುಲ್ಲು ರೇಟು ಜಾಸ್ತಿ ಆಗೋಯಿತು. ಅವ್ರು ಅಂದ್ಕೊಂಡಿದ್ದೇನೋ 1 ಲಕ್ಷ 2 ಲಕ್ಷಕ್ಕೆ ಒಂದು ಅಂಗಡಿ ಸಿಗುತ್ತೆ, ಆಮೇಲೆ ಬಾಡಿಗೆ ಕಟ್ಕೊಂಡು ಹೋಗ್ಬೋದು, ಆ ಥರ ಅಂದ್ಕೊಂಡ್ರು. ನೋಡಿದ್ರೆ ಒಂದು ಚಿಕ್ಕ ಅಂಗಡಿಗೆ 5 ಲಕ್ಷ ಅಂತ ಪಂಚಾಯತಿಯಲ್ಲಿ ಕೂಗ್ತಾಯಿದ್ರು. ಸೊ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ಟು, ಸರಿ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಓನ್ ಬಿಸ್ನೆಸ್ ಮಾಡೋಣ ಅಂತಂದ್ಬಿಟ್ಟು, ಸೊ ನನ್ನ ಮೊಬೈಲ್ ಶಾಪ್ದು ನಮ್ಮದೇ ಇದೆಯಲ್ಲ, ಸೊ ಅದೇ ಶಾಪಲ್ಲಿ ಒಂದು ಗಿಫ್ಟ್ ಶಾಪ್ ಓಪನ್ ಮಾಡೋಣ ಅಂತ, ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡ್ರು ನನ್ನ ಹಸ್ಬೆಂಡು. ನಿಜ ಫ್ರೆಂಡ್ಸ್, ಎಷ್ಟು ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಅಷ್ಟು ಲಾಸೆ, ಪ್ರತಿಯೊಂದು ಲಾಸೆ. ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವು ಅಷ್ಟು ಲಾಸೆ, ಏನೊಂದು ರೂಪಾಯಿ ಕೂಡ ಲಾಭ ಆಗಲಿಲ್ಲ ನಮಗೆ. ಸೊ ಹೇಳಿದ್ರು ನನ್ನ ಹಸ್ಬೆಂಡು, ಈ ಥರ ಗಿಫ್ಟ್ ಶಾಪ್ ಅಂಗಡಿ ನಮ್ಮ ಅಂಗಡಿಯಲ್ಲೇ ಇಡೋಣ ಅಂತ ಇದ್ದೀನಿ ಅಂತ. ನಾನು ಹೇಳಿದೆ ಅವಾಗೇ ನನ್ನ ಹಸ್ಬೆಂಡ್ಗೆ, ಕೇಳಬೇಕಲ್ಲ ನನ್ನ ಮಾತು. ಅವಾಗೇ ಹೇಳಿದೆ ನಾನು, ರೀ ಇಲ್ಲಿ ಯಾರೂ ಗಿಫ್ಟ್ ತೊಗೊಳ್ಳಲ್ಲ, ಯಾರು ತೊಗೊತಾರೆ ಬಂದು ಗಿಫ್ಟು, ಇದೇನು ಸಿಟಿನ, ಯಾರೋ ಒಬ್ಬರು ಬರ್ತಾರೆ ಗಿಫ್ಟ್ ತೊಗೊಳಕ್ಕೆ ಅಂತ ಅಂದ್ಕೊಳ್ಳೋಕ್ಕೆ, ಯಾರೂ ಬರಲ್ಲ ಇಲ್ಲಿ, ಗಿಫ್ಟ್ ಶಾಪ್ ಅಂಗಡಿ ವರ್ಕ್ ಆಗೋಲ್ಲ, ಬೇಡ ಅಂತ ನಾನು ಹೇಳಿದೆ. ಅವ್ರು ನನ್ನ ಮಾತೇ ಕೇಳಿಲ್ಲ. ಅವ್ರೇನು ಹೇಳ್ತಾಯಿದ್ರು ಅಂದರೆ, ಇಲ್ಲ ಇವಾಗ ಅಲ್ಲಿ ಡೆವಲಪ್ ಆಗ್ತಾಯಿದೆ, ಆರ್ಡ್ರ್ ಬಂದೇ ಬರುತ್ತೆ, ಬರೀ ಒಂದೇ ಅಲ್ವಾ ಇಟ್ಕೊಳ್ಳೋದಲ್ಲ, ಟಿ ಶರ್ಟ್ ಪ್ರಿಂಟಿಂಗು ಮಾಡ್ತೀನಿ, ಮತ್ತು ಮಗ್ಗದು ಅದು ಕೂಡ ಪ್ರಿಂಟಿಂಗ್ ಇರುತ್ತೆ, ನಿಮ್ಮದು ಗಿಫ್ಟ್ದು ಎಲ್ಲ ಥರ ಎಲ್ಲನೂ ಮಾಡೋದ್ರಿಂದ ಬರುತ್ತೆ, ಆರ್ಡ್ರಸ್ ಎಲ್ಲ ಬರುತ್ತೆ, ಆಗುತ್ತೆ ವರ್ಕೌಟ್, ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇಷ್ಟು ಜನ ಬರ್ತಾರೆ ತೊಗೊತಾರೆ ಅಂತೆಲ್ಲ ಹೇಳಿದ್ರು ನನ್ನ ಹಸ್ಬೆಂಡು. ನಾನು ಅಲ್ಲಿಗೂ ಹೇಳಿದೆ, ಯಾರು ಬಂದರೂ 1 ದಿನ 2 ದಿನ ಬರ್ತಾರೆ ಅಷ್ಟೇ, ಯಾರು ದಿನ ಬಂದು ತೊಗೊಳ್ಳೋಂಥವ್ರು ಯಾರೂ ಇಲ್ಲ ಅಂತ ಹೇಳಿದೆ. ತಿಂಗ್ಳಿಗೆ ಒಂದು 6-7 ಆರ್ಡ್ರ್ ಬರಲಿ ಬಿಡು, ಸ್ಟಾರ್ಟಿಂಗ್ ಯಾವ ಬಿಸ್ನೆಸ್ಸು ಆಗೋಲ್ಲ, ಒಂದು 3-4 ತಿಂಗಳು ಅಂತೆಲ್ಲ ಹೇಳಿದ್ರು. ಸೊ ನಾನು ಇಷ್ಟೇ ಹೇಳಿದ್ರು ಕೇಳಿಲ್ಲ. ಏನು ಗೊತ್ತಾ ಗಂಡಸರಿಗೆ, ಅವಳ ಮಾತು ಏನಕ್ಕೆ ಕೇಳಬೇಕು, ಅವಳು ನನಗಿಂತ ಚಿಕ್ಕವಳು, ಅವಳಿಗೇನು ಗೊತ್ತಿರುತ್ತೆ, ಮನೇಲಿರ್ತಾಳೆ, ಅವಳ ಮಾತು ನಾವೇನಕ್ಕೆ ಕೇಳಬೇಕು, ಅವಳೇನು ಕರೆಕ್ಟಾಗಿ ಹೇಳ್ತಾಳೆ, ಈ ರೀತಿ ಥಾಟಲ್ಲಿ ಕೆಲವ್ರು ಇರ್ತಾರೆ ಗಂಡಸರು. ಎಂತಿ ಮಾತು ಯಾಕೆ ಕೇಳಬೇಕು ನಾವು, ಅವಳಿಗೇನು ಗೊತ್ತು ಅನ್ನೋ ಥರ ಥಾಟಲ್ಲೂ ಇರ್ತಾರೆ. ನಾವು ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ನಮಗಿಂತ ಚಿಕ್ಕವರು ಹಂಗೆ ಹಿಂಗೆ ಒಂಥರ ಇದರಲ್ಲೇ ನೋಡ್ತಾರೆ ಅವರು. ಏನೇ ಒಳ್ಳೇದು ಹೇಳಿದ್ರು, ಯಾವುದೇ ಥರ ಇದು ಹೇಳಿದ್ರು ಅವ್ರು ಕೇಳಲ್ಲ. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು, ಸೊ ನಾವು ಪ್ರಿಂಟಿಂಗ್ ಮಿಷಿನ್ನು ಅದಕ್ಕೆ ಒಂದು 50,000 ಆಯಿತು, 50,000 ಮೇಲೇ ಆಯಿತು. ಆಮೇಲೆ ಅದಕ್ಕೆ ಮೆಟೀರಿಯಲ್ಗೆ ಒಂದು 50,000 ಮೇಲೆ ಆಯಿತು. ಆಮೇಲೆ ಅಷ್ಟೆಲ್ಲ ತೊಗೊಂಡು ಬಂದು ಅಂಗಡಿಯಲ್ಲಿ ಮೇಲೆ ಇಟ್ಮೇಲೆ ಎಲ್ಲರಿಗೂ ಹೇಳ್ಕೊಂಬಂದರು ಪಾಪ ನನ್ನ ಹಸ್ಬೆಂಡು, ಈ ಥರ ಗಿಫ್ಟ್ ಶಾಪ್ ಇದೆ ಅಂತ ಅಂದ್ಬಿಟ್ಟು. ಸೊ ಬ್ಯಾನರು ಎಲ್ಲ ದೊಡ್ಡದಾಗೆ ಹಾಕಿದ್ರು. ಆಮೇಲೆ ಏನಾಯಿತು ಅಂತಂದರೆ, ಬಂತು ಗಣೇಶ ಹಬ್ಬಕ್ಕೆ ಒಂದು ಟಿ ಶರ್ಟ್, ಒಂದು 10-20 ಟಿ ಶರ್ಟ್ ಪ್ರಿಂಟಿಂಗ್ ಬಂತು, ಮತ್ತು ಅಂಬೇಡ್ಕರ್ ಜಯಂತಿ ಅದಕ್ಕೆ ಬಂತು. ಈ ಸರಿ ಬರಲಿಲ್ಲ, ಬಟ್ ಆ ಥರ ಬರ್ತಾಯಿತ್ತು, ಟಿ ಶರ್ಟ್ ಪ್ರಿಂಟಿಂಗು ಬರ್ತಿತ್ತು. ಯಾವಾಗ ಒಂದು ಸರಿ ಕಾಫಿ ಮಗ್ಗು ಬರ್ತಾಯಿತ್ತು. ಆಮೇಲೆ 1 ತಿಂಗಳಿಗೂ ಒಂದು ಆರ್ಡ್ರ್ ಬರ್ದಿರ, 6 ತಿಂಗಳಿಗೂ ಒಂದು ಆರ್ಡ್ರ್ ಬರ್ದಿರ, ಇವಾಗಂತೂ ಫುಲ್ಲು ನಿಲ್ಲು, ಯಾವ ಆರ್ಡ್ರು ಬರ್ತಾನೇ ಇಲ್ಲ. ನಿಜವಾಗ್ಲೂ ಇವಾಗಂತೂ ಅಟ್ ಪ್ರೆಸೆಂಟು ಫುಲ್ಲು ಲಾಸು. ಸೊ
ಸೊ ಹಳ್ಳಿಯಲ್ಲಿ ನಂಬ್ಕೊಂಡು ಈ ಥರ ಬಿಸ್ನೆಸ್ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ, ಇನ್ವೆಸ್ಟ್ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಕಷ್ಟ ಆಗುತ್ತೆ. ಏನು ಅಂತಂದರೆ ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇನ್ನು ನನ್ನ ಹಸ್ಬೆಂಡು ಪದೇ ಪದೇ ಬೆಂಗಳೂರಿಗೆ ಹೋಗಿ ಮೆಟೀರಿಯಲ್ ಎಲ್ಲ ತೊಗೊಂಬರೋಕ್ಕಾಗಲ್ಲ, ಇಲ್ಲಿಂದ ಅಲ್ಲಿಗೆ ಪೆಟ್ರೋಲ್ ಖರ್ಚೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಬರುವಾಗ ಒಂದು ಸರಿ ಹೋದಾಗನೇ ಜಾಸ್ತಿ ಮೆಟೀರಿಯಲ್ ತೊಗೊಂಡು ಬಂದರು. ಆ ಮೆಟೀರಿಯಲೆಲ್ಲ ಇವಾಗ ನಮ್ಮ ಶಾಪಲ್ಲಿ ವೇಸ್ಟಾಗಿ ಬಿದ್ದಿದೆ. ಸೊ ಅದಕ್ಕೆ ದುಡ್ಡು ಹಾಕ್ಬಿಟ್ಟಿದ್ದಾರೆ. ಅದನ್ನು ಆ ದುಡ್ಡು ವಾಪಸ್ ಇದು ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಆರ್ಡ್ರ್ ಬಂದ್ರೇ ಅದರಿಂದ ಏನಾದರೂ ಒಂಚೂರು ಲಾಭ ಆಗುತ್ತೆ. ಇಲ್ಲಾಂತಂದರೆ ಆ ಮೆಟೀರಿಯಲ್ ಎಲ್ಲ ವೇಸ್ಟ್ ಆಗಿದೆ. ಫುಲ್ಲು ಲಾಸ್ ಮಾಡ್ಕೊಂಡ್ವಿ. ಒಂದು 2 ಲಕ್ಷವರೆಗೂ ಆಯಿತು ಎಲ್ಲ ಖರ್ಚು ಎಲ್ಲ ಇದಾಗಿ. ಬಟ್ ₹1 ಲಾಭ ಬರಲಿಲ್ಲ. ಫುಲ್ಲು ಲಾಸ್ ಆಗೋಯಿತು. ನಿಜ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನಾನು ಹೇಳಿದೆ ಬೇಡ ಅಂತ. ಅದು ಇದೇ 2 ಲಕ್ಷ ನಾವು ಬೇರೆ ಏನಕ್ಕಾದರೂ ಇನ್ವೆಸ್ಟ್ ಮಾಡಿದರೆ ನಮಗೆ ಏನಾದರೂ ಒಂದು ಇದಾಗ್ತಾಯಿತ್ತೇನೋ, ವರ್ಕೌಟ್ ಆಗ್ತಾಯಿತ್ತೇನೋ ಗೊತ್ತಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್ ಫುಲ್ಲು ಲಾಸ್ ಆಗೋಯಿತು. ಯಾರು ಈ ಹಳ್ಳಿಯಲ್ಲಿ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಹೆಂಗಿದ್ದಾರೆ ಇನ್ನೂ ಅಂತ ಅಂದ್ಬಿಟ್ಟು. ಅಂದರೆ ಏನು ಅಂತಂದರೆ ಹಳ್ಳಿಯವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಯಾವ ಫಂಕ್ಷನ್ಗೆ ಇದು ಮಾಡಲ್ಲ. ಹೋದರೂ ಕೂಡ ಮದುವೆಗೆ ಅದೆಲ್ಲ ಹೋದರೂ ಕೂಡ ಯಾರೂ ಗಿಫ್ಟ್ ಕೊಡಲ್ಲ, ಒಂದು ಮೂವಿ ಕೊಟ್ಬಿಟ್ಟು ಬಂದುಬಿಡ್ತಾರೆ. ಸೊ ಈ ಹಳ್ಳಿಯಲ್ಲಿ ನಂಬ್ಕೊಂಡು ಇಂಥ ಬಿಸ್ನೆಸ್ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ತುಂಬ ತಲೆನೋವಾಗುತ್ತೆ, ತುಂಬ ಲಾಸ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ. ಮತ್ತೆ ಏನಾದರೂ ಬಿಸ್ನೆಸ್ಸು ವರ್ಕ್ ಮಾಡೋಣ ಅಂತ ಅನಿಸೋದೇ ಇಲ್ಲ. ಸೊ ನಾವು ಮಾಡಿದ ತಪ್ಪು ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ ಪ್ಲೇಸಲ್ಲಿ ಯಾವುದು ಜಾಸ್ತಿ ವರ್ಕೌಟ್ ಆಗುತ್ತೆ ಅಂತ ಮೊದಲೇ ತಿಳ್ಕೊಂಡು ಮಾಡೋದು ಬೆಸ್ಟು. ಏನೋ ಆಗುತ್ತೆ ಪ್ರಯತ್ನ ಅಂತ ನೋಡಿದ್ರೆ ಹಿಂಗೆ ಲಾಸ್ ಆಗೋದ್ವಿ ನಾವು. ತುಂಬ ಬೇಜಾರಾಗುತ್ತೆ. ಇನ್ನು ಅದನ್ನೇ ನಂಬ್ಕೊಂಡಿದ್ರು, ನಾವು ನಂಬ್ಕೊಂಡೇ ಇದ್ವಿ. ಅದು ಒಂದು ಗಿಫ್ಟ್ ಶಾಪ್ ಅಂಗಡಿ ಮುಂದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಆಗುತ್ತೆ. ಅದೇ ಚೆನ್ನಾಗಿ ಆಯಿತು ಅಂತಂದರೆ ಇನ್ನು ಅದೇ ವರ್ಕ್ ಮಾಡಿಕೊಂಡು ಅಲ್ಲೇ ಹಂಗೆ ಇದ್ಬಿಡೋಣ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಫುಲ್ಲು ಲಾಸ್ ಆಗೋಯಿತು. ಸೊ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇರೋ ಅಷ್ಟು ಅಮೌಂಟ್ನ ಯಾವುದೋ ಏನೋ ಮಾಡೋಣ ಅಂತ ಇನ್ವೆಸ್ಟ್ ಮಾಡ್ತೀವಿ ಬಿಸ್ನೆಸ್ಸಲ್ಲಿ, ಒಂದು ಓನ್ ಬಿಸ್ನೆಸ್ ಮಾಡೋಣ ಸ್ವಲ್ಪ ಅಂತ. ಬಟ್ ಈ ಥರ ಲಾಸ್ ಆದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ, ಇವಾಗ ಮತ್ತೆ 2 ಲಕ್ಷನ ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ತುಂಬ ಕಷ್ಟ ಆಗುತ್ತೆ, ತುಂಬ ಬೇಜಾರಾಗೋಗ್ಬಿಡುತ್ತೆ. ಈ ಥರ ಎಲ್ಲ ಆಯಿತು ಅಂತಂದರೆ ಯಾವುದೂ ನಂಬಕ್ಕೆ ಹೋಗಬಾರ್ದು, ಯಾವುದೋ ಆಗುತ್ತೆ ಅಂತ ಅಂದ್ಬಿಟ್ಟು. ಹಳ್ಳಿಯಲ್ಲಿ ಯಾವುದೇ ಥರ ವರ್ಕು ಆಗಲಿ ಬಿಸ್ನೆಸ್ ಆಗಲಿ ಆಗ್ತಾನೇ ಇಲ್ಲ. ಏನಿತ್ತು ಅಂದರೆ ಹಳ್ಳಿಯಲ್ಲಿ ಏನು ಗೊತ್ತಾ, ಏನಾದರೂ ಒಂದು ಜಮೀನಿತ್ತು ಅಂತಂದರೆ, ಒಂದು ಸ್ವಂತ ಮನೆ ಇತ್ತು ಅಂದರೆ ಜೀವನ ನಡೆಯುತ್ತೆ ಚೆನ್ನಾಗಿ. ಜಮೀನಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಸ್ವಂತ ಮನೆಯಲ್ಲಿ ಬರೋಷ್ಟು ದುಡ್ಡಲ್ಲಿ ಬದುಕ್ಬಿಡ್ಬೋದು. ಅದು ಬಿಟ್ಟು ನಾವು ಬೇರೆ ಏನಾದರೂ ಕೆಲಸ ಹಳ್ಳಿಯಲ್ಲೇ ಮಾಡ್ತೀನಿ ಅಂದರೆ ಯಾವುದೂ ಸಿಗೋದಿಲ್ಲ. ಓನ್ ಬಿಸ್ನೆಸ್ ಅಂತೂ ಹಳ್ಳಿಯಲ್ಲಂತೂ ಮಾಡೋಕ್ಕೆ ಹೋಗಲ್ಲ. ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಸಿಟಿಗೆ ಹೋಗಬೇಕು. ಅಲ್ಲಿ ಇನ್ವೆಸ್ಟ್ ಜಾಸ್ತಿ ಮಾಡಬೇಕು. ಸೊ ಇಲ್ಲಿ ಇನ್ವೆಸ್ಟ್ ಕಡಿಮೆ ಇರುತ್ತೆ. ಬಟ್ ಈ ರೀತಿ ಆಗಿಬಿಡುತ್ತೆ ನೋಡಿ, ಫುಲ್ಲು ಲಾಸ್ ಆಗಿಬಿಡುತ್ತೆ. ಸೊ ಇನ್ನು ಇದರಿಂದ ನಾವು ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ. ಇನ್ನು ಬೇರೆ ದಾರಿನೇ ಸಿಗ್ತಾಯಿಲ್ಲ ನಮಗಂತೂ. ಸೊ ತುಂಬ ಲಾಸ್ ಆಗೋದ್ವಿ ನಾವಂತೂ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ನನಗೆ ರಿಲೀಫ್ ಆಯಿತು ಅನಿಸುತ್ತೆ. ಸೊ ಅಷ್ಟೇ. ಈ ವಿಡಿಯೋ ನಿಮ್ಗೆ ನಾನು ಶೇರ್ ಮಾಡ್ಕೊಂಡಿದ್ದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಏನು ಅಂತಂದರೆ, 1-2 ದಿನ ವೀಡಿಯೋ ಮಾಡಲಿಲ್ಲ ಅಂತಂದರೆ ವ್ಯೂಸು ಕಮ್ಮಿಯಾಗಿ ಹೋಗ್ತಾಯಿದೆ, ಸಬ್ಸ್ಕ್ರೈಬರ್ಸು ಕಮ್ಮಿಯಾಗಿ ಹೋಗ್ತಾಯಿದೆ. ನಿಜವಾಗ್ಲೂ ತುಂಬ ಕಷ್ಟ ಯೂಟ್ಯೂಬಲ್ಲಿ. ದಿನಾ ವೀಡಿಯೋ ಮಾಡ್ಕೊಂಡು ಹೋಗಬೇಕು, ಜಾಸ್ತಿ ವೀಡಿಯೋಸ್ ಹಾಕಬೇಕು, ಅದು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸೇ ಹಾಕಬೇಕು, ಅವಾಗೇ ಚಾನಲ್ ಗ್ರೋತ್ ಆಗುತ್ತೆ. ನಿಜವಾಗ್ಲೂ ತುಂಬ ಕಷ್ಟ ಯೂಟ್ಯೂಬು ಕೂಡ. ನಾನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀನೋ ವೀಡಿಯೋ, ಅದಕ್ಕೆ ವ್ಯೂಸ್ ಬಂದಿರಲ್ಲ. ಸೊ ಇಷ್ಟಪಟ್ಟು ಮಾಡೋ ವೀಡಿಯೋಸ್ಗೂ ವ್ಯೂಸ್ ಬರಲ್ಲ. ಸೊ ವ್ಯೂಸೇ ಬರ್ತಾಯಿಲ್ಲ ನನ್ನ ಚಾನಲಲ್ಲಿ. ಇನ್ನು ನಾನು 1-2 ದಿನ ವೀಡಿಯೋ ಮಾಡಿಲ್ಲ ಅಂತಂದರೆ ತುಂಬ ವ್ಯೂಸ್ ಕಡಿಮೆ ಆಗ್ತಾಯಿದೆ. ಸೊ ಏನೋ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಅಂದರೆ ನಾವಂತೂ ಏನೇ ಮಾಡಿದ್ರು ಎಲ್ಲ ನಮಗೆ ಒಂಥರ ಲಾಸೇ ಆಗ್ತಾಯಿದೆ. ನಾನು ಯೂಟ್ಯೂಬ್ಗೂ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಇದರಲ್ಲೂ ಬರೀ ಲಾಸೇ ಆಗ್ತಾಯಿದೆ. ಬಟ್ ಹೋಗಿಬಿಡ್ತೀರ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ನಾಳೆ ಬರುತ್ತೆ
ಯೂಟ್ಯೂಬಿಂದ ಪೇಮೆಂಟು. ಅದು ಬಂದರೆ ನಾನು ಇನ್ವೆಸ್ಟ್ ಮಾಡಿರೋದಕ್ಕೆ ಆಗಿಬಿಡುತ್ತೆ, ನನಗೇನು ಅದರಿಂದನೂ ಏನು ಲಾಭ ಇಲ್ಲ. ಬಟ್ ನಾನು ಇವಾಗ ಪೇಮೆಂಟ್ಗೋಸ್ಕರ ಅಲ್ಲ, ನನ್ನ ವೀಡಿಯೋಸ್ ಎಲ್ಲರೂ ನೋಡಬೇಕು, ಇಷ್ಟಪಡಬೇಕು, ಜನಕ್ಕೆ ರೀಚ್ ಆಗಬೇಕು. ನಾನು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೂ ಜನ ನೋಡೋ ಥರ ಆದರೂ ಆಗಬೇಕು, ಇಷ್ಟಪಡೋ ಥರ ಆಗಬೇಕು. ಅದೇ ನನಗೆ ಮೇಯ್ನ್ ಇರೋದು. ಪೇಮೆಂಟ್ ಏನು ನನಗೆ ಅವಶ್ಯಕತೆ ಇದ್ದರೂ ಅದ್ರ ಬಗ್ಗೆ ನಾನು ಆಸೆ ಪಡ್ತಾಯಿಲ್ಲ. ಯೂಟ್ಯೂಬಿಂದ ಯಾವ ಪೇಮೆಂಟು ನಾನು ಆಸೆ ಪಡ್ತಾಯಿಲ್ಲ. ದುಡ್ಡು ಬಗ್ಗೆ ಏನು ಆಸೆ ಪಡ್ತಾಯಿಲ್ಲ. ಏನಂತಂದರೆ ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾಯಿದ್ದೀನಿ. ಸೊ ಅದೆಲ್ಲ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಜೀರಿಗೆ ನೀರು ಕೂಡ ತಣ್ಣಗಾಯಿತು. ಸೊ ಇದನ್ನು ಕುಡಿದ್ಬಿಟ್ಟು 2 ವಾಕಿಂಗ್ ಮಾಡಿಬಿಟ್ಟು ಸೊ ನನ್ನ ಡೈಲಿ ರೊಟೀನ ನಾನು ಇದು ಮಾಡ್ಕೊತೀನಿ. ಅದೇನು ತೋರಿಸ್ತಾ ಇಲ್ಲ, ಯಾಕಂತಂದರೆ ಅದೆಲ್ಲ ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರೆ ವೇಸ್ಟ್ ಮಾಡ್ತಾಯಿಲ್ಲ ಅದಕ್ಕೆ. ಸೊ ಓಕೆ, ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಅವರು.